ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು ಸಾಗರ ವೀರಶೈವ ಸಮಾಜದ ನೂತನ ವಾಣಿಜ್ಯ ಸಂಕೀರ್ಣ ಮುರುಘಾ ಶ್ರೀಗಳ ಸಾನ್ನಿಧ್ಯದಲ್ಲಿ ಲೋಕಾರ್ಪಣೆ. ಸಮಾಜದ ಅಭಿವೃದ್ಧಿಗೆ ಅಗತ್ಯ ನೆರವಿನ ಭರವಸೆ ನೀಡಿದ ಬೇಳೂರು. ಸರ್ಕಾರ ಸ್ಥಳೀಯ ಶಾಸಕರ ಸಹಕಾರ ಅಗತ್ಯ ಎಂದ ಹರತಾಳು. ಜೋಸೆಫ್ ನಗರದ ಬಾಕ್ಸ್ ಚರಂಡಿ ಕಾಮಗಾರಿಗೆ ಶಾಸಕರ ಶಂಕುಸ್ಥಾಪನೆ. ನಗರ ಅಭಿವೃದ್ಧಿಗೆ 5 ಕೋಟಿ ಅನುದಾನದ ಭರವಸೆ. ಸಾಗರ ಮೀನು ಮತ್ತು ಮಾಂಸ ಮಾರುಕಟ್ಟೆ ನೂತನ ಕಟ್ಟಡ ಕಾಮಗಾರಿಗೆ 1.29 ಕೋಟಿ ರೂಪಾಯಿ ಮಂಜೂರು. ಶಾಸಕರಿಂದ ಸ್ಥಳ ಪರಿಶೀಲನೆ. ಗಣಪತಿ ದೇವಸ್ಥಾನ ಪಕ್ಕದಲ್ಲಿ ಮಿನಿ ಉದ್ಯಾನವನ ಕಾಮಗಾರಿಗೆ ಶಂಕುಸ್ಥಾಪನೆ. ಕಾಮಗಾರಿ ಶೀಘ್ರ ಮುಗಿಸಲು ಶಾಸಕರ ಸೂಚನೆ. ಈಗ ಸುದ್ದಿಗೆ ವಿವರ. ಬಸವಾದಿ ತತ್ವಗಳನ್ನು ಪಾಲಿಸುವ ಲಿಂಗಾಯತ ಸಮಾಜ ಊರಿನ ಅಭಿವೃದ್ಧಿಗೆ ತನ್ನದೇ ಕೊಡುಗೆ ನೀಡಿದೆ. ಸಮಾಜದ ಸರ್ವ ಪ್ರಗತಿಗೆ ಅಗತ್ಯ ಸಹಕಾರವನ್ನು ನೀಡಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಮಾರ್ಕೆಟ್ ರಸ್ತೆಯಲ್ಲಿ ಮಂಗಳವಾರ ವೀರಶೈವ ಸಮಾಜದ ವತಿಯಿಂದ ನಿರ್ಮಿಸಿರುವ ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಮಾಜಿ ಸಚಿವ ಹರತಾಳು ಹಾಲಪ್ಪ ಹಾಗೂ ವೀರಶೈವ ಸಮಾಜದ ಅಧ್ಯಕ್ಷ ಬಸವರಾಜ್ ಮಾತನಾಡಿದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಆಶೀರ್ವಚನ ನೀಡಿದರು. ವೇದಿಕೆಯಲ್ಲಿ ಟಿಡಿ ಮೇಘರಾಜ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ, ಪ್ರಮುಖರಾದ ಕೆಎಚ್ ಜ್ಞಾನೇಶ್ವರಪ್ಪ, ದಿನೇಶ್ ಭರತವಳ್ಳಿ, ಅನಿಲ್ ಗೌಡ, ನಿರಂಜನ್ ಕೋರಿ, ಕವಿತಾ ಜಯಣ್ಣ, ಎಸ್ಬಿ ಮಹದೇವ್ ಇನ್ನಿತರರು ಹಾಜರಿದ್ದರು. ಅಕ್ಕನ ಬಳಗದ ಸದಸ್ಯರು ಪ್ರಾರ್ಥಿಸಿದರು. ಬಿಸಿ ಶಶಿಧರ್ ಸ್ವಾಗತಿಸಿದರು. ಬಿಎಸ್ ಗಿರೀಶ್ ಕಾರ್ಯಕ್ರಮ ನಿರೂಪಿಸಿದರು. ಒಂದು ಸುಂದರವಾದಂತ ಒಂದು ಕಾಂಪ್ಲೆಕ್ಸ್ ಅನ್ನು ಕಟ್ಟಿ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆಲ್ಲ ದೊಡ್ಡ ಚಪ್ಪಳ ಎಲ್ಲರೂ ಬರಲಿ ಅಂತ ಹೇಳ್ತಾ. ನಮಗೊಂದು ಖುಷಿಯಾಗಿ ಗೊತ್ತಾ, ಸಾಗರದಲ್ಲಿ ಯಾರೇ ಆದರೂ ಒಂದು ಹೋಟೆಲ್ ಇರ್ಬೋದು, ಅಂಗಡಿ ಇರ್ಬೋದು, ಏನೇ ಮಾಡಿದ್ರು ನಮ್ಗೆ ಬಹಳ ಖುಷಿಯಾಗುತ್ತೆ. ಯಾಕಂದ್ರೆ ಒಂದಿಷ್ಟು ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದು ನಮ್ಮ ಒಂದು ಭಾವನೆ ಇರ್ತದೆ. ಒಂದಿಷ್ಟು ಜನರಿಗೆ ಕೆಲಸ ಸಿಗುತ್ತೆ. ಒಂದಿಷ್ಟು ಜನ ಅಂಗಡಿ ಮಾಡಿದ್ರೆ ಅಲ್ಲ 4 ಜನ ಕೆಲಸ ಸಿಗ್ತಾರೆ. ಒಂದು 25 ಅಂಗಡಿ ಇದ್ರೆ ಕನಿಷ್ಠ 50 ಜನರಿಗೆ ಕೆಲಸ ಸಿಗ್ಬೋದು ಅಲ್ಲ. ಈ ಸಾಗರದ ಒಂದು ಯುವಕರಿಗೆ ಯುವತಿಯರಿಗೆ ಒಂದಿಷ್ಟು ಉದ್ಯೋಗ ಸೃಷ್ಟಿಯಾಯಿತು ಅಂತ ಹೇಳಿ ಖುಷಿಯಾಗುತ್ತೆ. ನಿಜವಾಗ್ಲೂ ಬಹಳ ಖುಷಿಯಾಗಿದೆ. ನಿಮ್ಗೆ ಆಗಿದೆ ಬಸವ ಜಯಂತಿ ಶುಭಾಶಯಗಳನ್ನು ಕೋರ್ತಾ, ಈ ಸಮಾಜ ಅಂದಮೇಲೆ ದಿವ್ಯ ಪರಂಪರೆಯನ್ನು ಉಳಿಸಿಕೊಂಡಂತೂ ಪೂಜೆ ಗುರುಗಳ ಆದ್ಯತೆ ಬೇರೆ ನೀವೆಲ್ಲ ನಡೆಸಿ ಬಂದಿದ್ದೀರಿ. ಸಮಾಜದ ಬಗ್ಗೆ ಹಿಂದಿನ ಯಾರ್ಯಾರು ಹೋರಾಟ ಮಾಡಿದ್ರು, ಯಾರ್ಯಾರು ಏನಂತಂದಿದ್ರು ಎಲ್ಲ ಮೇಘರಾಜ್ ಅವರು ಎಲ್ಲ ಹೇಳಿದ್ದಾರೆ. ನಾನೊಬ್ಬ ಕ್ಷೇತ್ರದ ಶಾಸಕನಾಗಿ ಈ ಕಾಂಪ್ಲೆಕ್ಸ್ಗೆ ನಾವು ದುಡ್ಡು ಕೊಡಕ್ಕೆ ಬರೋದಲ್ಲ, ಆದರೆ ಕಲ್ಯಾಣ ಮಂಟಪ ಮಾಡಿದ್ರೆ ದುಡ್ಡು ಕೊಡಕ್ಕೆ ಬರುತ್ತೆ, ಆದರೆ ಶಾಲೆ ಮಾಡಕ್ಕೆ ದುಡ್ಡು ಕೊಡಕ್ಕೆ ಬರುತ್ತೆ, ಅಥವಾ ನಿಮ್ಮ ದೇವಸ್ಥಾನ ಕಟ್ಟಲಿಕ್ಕೆ ದುಡ್ಡು ಕೊಡಕ್ಕೆ ಬರುತ್ತೆ. ನೀವು ಯಾರು ಬೇಕಾದ್ರೂ ಎಷ್ಟೊತ್ತಿಗೆ ಅವರು ಬಂದು ಗೋಪಾಲಕೃಷ್ಣ ಹೇಳೋರು ಯಾವಾಗಲೂ ತಯಾರಿರ್ತಾರೆ. ನಾವು ಯಾವತ್ತೂ ಇಲ್ಲ ಅಂತ ಯಾರೂ ಹೇಳಲಿಲ್ಲ. ಈ ಸಮಾಜದ ಎಲ್ಲೆಲ್ಲಿ ಕಟ್ಟಡಗಳಾಗಿದೆ ಎಲ್ಲವಕ್ಕೂ ಸಹಕಾರವನ್ನು ಕೊಟ್ಟಿದ್ದೇನೆ. ಈಗಾಗಲೇ ನಮ್ಮ ಬ್ರಹ್ಮೇಶ್ವರದಲ್ಲೂ ಬಹಳ ದೊಡ್ಡ ಮಟ್ಟದ ಕೇಳ್ತಾ ಇದ್ದಾರೆ, ಅಲ್ಲಿಗೂ ಸಹ ಮನೆ ದುಡ್ಡು ಕೊಟ್ಟಿದ್ದೇನೆ. ಬೇರೆ ಬೇರೆ ಕಲ್ಯಾಣ ಮಂಟಪಕ್ಕೂ ಸಹ ದುಡ್ಡು ಕೊಟ್ಟಿದ್ದೇನೆ. ಯಾವುದೇ ಸಮಾಜಕ್ಕೂ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ. ಇಲ್ಲಿ ದೇವಸ್ಥಾನ ಕಟ್ತಾರೆ ಅಂತ ಯಾರು ಹೇಳಿದ್ದೆ, ಶಾಸಕರು ಮಾಜಿ ಶಾಸಕರು ಹೇಳಿದ್ರು. ಆದರೆ ಇವತ್ತಿಗೂ ನನ್ನ ಹತ್ರ ಯಾರೂ ಬಂದಿಲ್ಲ. ಹಿಂದೆ ದುಡ್ಡಿಟ್ಟಿದ್ದು ಅದು ದುಡ್ಡು ಸ್ಯಾಂಕ್ಷನ್ ಆಗಿರಲಿಲ್ಲ. ಅದು ಕೇವಲ ಮಾಹಿತಿ ಮಾತ್ರ ಅದರಲ್ಲಿ ಸ್ಯಾಂಕ್ಷನ್ ದುಡ್ಡು ಇರಲಿಲ್ಲ. ಈಗಲೂ ನಾನು ತಯಾರಿದ್ದೇನೆ. ಎಷ್ಟು ದುಡ್ಡು ಕೊಡೋಕ್ಕೂ ಇದ್ದೇನೆ. ಅವ್ರು ಬರದೇನೆ ನಾನೇನು ದೇವರಲ್ಲ. ಅವ್ರು ಬರಬೇಕು. ನಮ್ಮ ಹತ್ರ ಅರ್ಜಿ ಕೊಟ್ಟರೆ ಖಂಡಿತ ಮಾಡಿಕೊಡ್ತೀನಿ. ಯಾವುದೇ ಬಿಟ್ಟಿಲ್ಲ. 140 ದೇವಸ್ಥಾನಗಳಿಗೆ ಈ ಸರಿ ದುಡ್ಡು ಕೊಟ್ಟಿದ್ದೀನಿ. ನಾನು ಇವತ್ತು ಹೈಯೆಸ್ಟ್ ಕೊಟ್ಟಿದ್ದೀನಿ. ತಾಲೂಕಿನಲ್ಲಿ ಕೊಟ್ಟಿದ್ದೇನೆ. ಯಾವುದೇ ಕಲ್ಯಾಣ ಮಂಟಪಕ್ಕೂ ಯಾವುದೇ ಜಾತಿವಾರು ಕೊಟ್ಟಿದ್ದೀನಿ. ಮೊನ್ನೆ ನಮ್ಮ ಮಡಿವಾಳ ಸಮಾಜದವರು ಕೇಳಿದ್ರು, ಅವರಿಗೂ ಕೊಟ್ಟಿದ್ದೇನೆ. ಬೇರೆ ಬೇರೆ ಸಮಾಜದವರು ಕೊಟ್ಟಿದ್ದೇನೆ. ಯಾವ ಸಮಾಜ ಕೇಳಿದ್ರು ಸಹ ಅವರ ಕಲ್ಯಾಣ ಮಂಟಪಕ್ಕೆ ಕಟ್ಟಲಿಕ್ಕೆ ಅವರ ಸಮಾಜಕ್ಕೆ ಏಳಿಗೆಗಾಗಿ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿದ್ದೇನೆ. ಖಂಡಿತ ಈ ಒಂದು ಸಮಾಜ ಬಹಳ ಜನ ಏನಂದ್ರೆ ಲಿಂಗಾಯತ ಸಮಾಜದ ದೊಡ್ಡ ಸಮಾಜ, ಒಳ್ಳೆ ಹಣಕಾಸು ಇದ್ದಂಥವರೆಲ್ಲ ಶ್ರೀಮಂತರಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ತಪ್ಪಿದೆ. ಶ್ರೀಮಂತರು ಇರ್ಬೋದು, ಬಹಳಷ್ಟು ಜನ ಬಿಸ್ನೆಸ್ಗಳಲ್ಲಿ ಉದ್ಯಮಿಗಳಾಗಿ ತಮ್ಮ ಕರ್ತವ್ಯವನ್ನು ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಆದರೆ ಒಂದು ತಿಳ್ಕೋಬೇಕು, ಬಹಳ ಖುಷಿಯಾಗಿದೆ ಅಂದ್ರೆ ಒಂದು ಹೆಣ್ಣು ಮಗಳಿಗೆ ಅವಳಿಗೆ ಕಣ್ಣಿನ ಇದಕ್ಕೋಸ್ಕರ 10,000 ರೂಪಾಯಿಯನ್ನು ಕೊಟ್ಟರಲ್ಲ, ಇದು ನಿಜವಾಗಲೂ ನಿಮ್ಮ ಸಮಾಜದ ಒಳ್ಳೆ ಗುಣ. ಇದೇ ನಿಮ್ಮ ಸಮಾಜದ ಬಹಳ ಬಡವರಿದ್ದಂಥವರಿಗೆ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಸಹಕಾರ ಕೊಡಿ. ಬಡ ಜನರಿದ್ರೆ ಅವರ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಆ ಸಮಾಜವನ್ನು, ನಿಮ್ಮ ಸಮಾಜದ ಬಡವರನ್ನ ಮೇಲೆತ್ತುವಂಥ ಕೆಲಸವನ್ನು ಈ ಸಮಾಜದಲ್ಲಿ ಎಲ್ಲರೂ ಮಾಡಿದರೆ ಅವರಿಗೂ ಒಂದು ಸಮಾನತೆ ಹಕ್ಕು ಸಿಗುತ್ತೆ ಅನ್ನೋದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಥರ ಬಿಟ್ಟರೆ ನಾನು ಯಾವುದು ಹೇಳಲಿಕ್ಕೆ ಹೋಗುದಿಲ್ಲ. ಸಮಾಜದ ಯಾವುದೇ ಕಾರ್ಯ ಮಾಡಿ ಬಸವರಾಜ್ ಅವರೇ, ಖಂಡಿತ ನಾನು ನೀವು ಏನೇ ಕಲ್ಯಾಣ ಮಂಟಪ ಮಾಡ್ತಾರೆ ಹೇಳಿ, ಅವತ್ತು ಹೇಳಿದ್ದೇನೆ ನಾನು
ನಾನು ದುಡ್ಡು ಕೊಡ್ಲಿಕ್ಕೆ ತಯಾರಿದ್ದೇನೆ, ಎಷ್ಟು ಬೇಕೋ ನೀವು ಕೇಳಿ ಕೊಡ್ತೀನಿ. ಈ ಹಿಂದೆ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಭಾಗದಲ್ಲಿ ಮೊದಲನೇದಾಗಿ ಅಕ್ಷರವನ್ನು ಕಲಿಸಿದ್ದು, ವಿದ್ಯೆಯನ್ನು ಕೊಟ್ಟಂಥದ್ದು ವೀರಶೈವ ಸಮಾಜ. ವೀರಶೈವ ಸಮಾಜ ಮತ್ತು ಮಠಗಳು, ವೀರಶೈವ ಮಠಗಳು ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲೇ ಪ್ರಾರಂಭ ಮಾಡಿದ್ರು. ಎಲ್ಲರಿಗೂ ಸರ್ವರಿಗೂ ವಿದ್ಯೆ ಕಲಿಸಲಿಕ್ಕೆ, ಬರೀ ಸಮಾಜ ಬಾಂಧವರಿಗೆ ಮಾತ್ರ ಅಲ್ಲ. ಅದನ್ನು ಕ್ರಿಶ್ಚಿಯನ್ ಮಿಷನರಿಗಳು ಪ್ರಾರಂಭ ಮಾಡಿದರು. ಅವರ ಜೊತೆಗೆ ಅದು KLE ಸೊಸೈಟಿ ಇರ್ಬೋದು, ಅದು ಸಿದ್ಧಗಂಗಾ ಮಠದಿಂದ ಹಿಡಿದು 3000 ಮಠ, ಅನೇಕ ಮಠಗಳು ವಿದ್ಯೆ ಮತ್ತು ಅಕ್ಷರ ಮತ್ತು ಅನ್ನ ಎರಡನ್ನೂ ದಾಸೋಹ ಮಾಡಿದರು. ಆ ಸಮಾಜದಿಂದ ಬಂದಂಥವ್ರು ತಾವೆಲ್ಲ. ಜೊತೆಗೆ ಈ ಮಲೆನಾಡಿನಲ್ಲಿ ಬಂದು ನೆಲೆಸಿ ಇಲ್ಲಿ ಮಲೆನಾಡಿನವರೇ ಆಗಿ ವೀರಶೈವರೇ ಆಗಿ ಕೆಳಗೆ ಅರಸರ ಕಾಲದಿಂದ ಇಲ್ಲಿಯವರೆಗೆ ಈಗಿನ ಪ್ರಜಾಪ್ರಭುತ್ವದವರೆಗೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಬಂದಂಥ ಸಮಾಜ ತಮ್ಮದು. ಇದು ಹೀಗೆ ಮಾರ್ಗದರ್ಶನ ಮತ್ತು ತಮ್ಮ ಸೇವೆ ಮುಂದುವರಿಯಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಊರಿಗೆ ಒಂದು ಸುಂದರವಾದ ಕಟ್ಟಡ, ಸುಂದರವಾದ ರಸ್ತೆಗಳು ಬೇಕು. ಅದು ಬಂದರೆ ಇಲ್ಲಿ ಸಮಾಜದ ಆಸ್ತಿ ಮತ್ತು ದೇಶದಲ್ಲಿ ಹೆಚ್ಚಾಗಿರ್ತಕ್ಕಂಥವರು. ನಾವು ಕೂಡ ಹೆಚ್ಚಾಗಿ ಬಸವಾದಿ ಶಿವಶರಣರ ಅನುಯಾಯಿಗಳಾಗಿರ್ತಕ್ಕಂಥವರು, ಹಾಗೆ ವಿರಕ್ತ ಸಂಪ್ರದಾಯದ ಮಠಗಳಿಗೆ ಭಕ್ತರಾಗಿರ್ತಕ್ಕಂಥವರು. ಅವರೆಲ್ಲ ಒಂದೇ ಆಚಾರ ವಿಚಾರಗಳನ್ನು ಉಳ್ಳಂಥವರಾಗಿ ಸಮಾನ ಮನಸ್ಕರಾಗಿರೋದ್ರಿಂದ ತಮ್ಮಗೆ ಅಂದೇ 1925 ಇಸ್ವಿ ಆಗ ಒಂದು ಸಂಘಟನೆಯನ್ನ ನಿರ್ಮಿಸಿಕೊಳ್ತಾರೆ. ಅದಕ್ಕೆ ಶ್ರೀ ಬಸವೇಶ್ವರ ಸಮಿತಿ ಅನ್ನೋ ಒಂದು ಹೆಸರನ್ನು ಕೂಡ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಸಾಗರದಲ್ಲಿರ್ತಕ್ಕಂಥ ಮೈಸೂರು ಪ್ರಾಂತ್ಯ ಸಹಕಾರ ಬ್ಯಾಂಕ್ ಅನ್ನೋದ್ರಲ್ಲಿ ಅಕೌಂಟ್ ಖಾತೆಯನ್ನು ತೆಗೆದು ವ್ಯವಹಾರ ಮಾಡಿ ಮೈಸೂರು ಅಲ್ಲೂ ಖಾತೆ ತೆಗೆದು ವ್ಯವಹಾರ ಮಾಡಿರ್ತಕ್ಕಂಥ ದಾಖಲೆಗಳು ನಮ್ಮಲ್ಲಿದೆ. ನಂತರ 1938 ಇಸ್ವಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಅವರೆಲ್ಲ ಕೂಡಿಕೊಂಡು ಈ ಒಂದು ಸಮಾಜವನ್ನ, ಆಗ ಒಂದು ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂಥ ನಾಮ ಅದು ವೀರಶೈವ ಅನ್ನೋದೊಂದು ನಾಮ ಅವಾಗ ಚಾಲ್ತಿಯಲ್ಲಿ ಬರ್ತಾ ಇರುತ್ತೆ. ಯಾಕೆಂದ್ರೆ 1904 ಇಸ್ವಿಯಲ್ಲಿ ಹಾನಗಲ್ಲ ಕುಮಾರ ಶ್ರೀಗಳು ಒಂದು ವೀರಶೈವ ಸಂಘಟನೆಯನ್ನ ಒಂದು ಉತ್ತುಂಗಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟು ಎಲ್ಲ ಕಾರ್ಯಗಳು ನಡೀತಾ ಇರುತ್ತೆ. ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರುಗಳೆಲ್ಲ ಸೇರಿಕೊಂಡು ಸಾಗರ ಬಸವೇಶ್ವರ ಸಮಿತಿ ಅನ್ನೋದನ್ನ ಸಾಗರ ಪಟ್ಟಣ ಸಮಗ್ರ ಅಭಿವೃದ್ಧಿಗೆ ಶಾಸಕರ ಅನುದಾನದಲ್ಲಿ 5 ಕೋಟಿ ರೂಪಾಯಿ ಹಣ ಮೀಸಲಿಡಲಾಗುತ್ತದೆ. ಇದರ ಜೊತೆಗೆ ಸರ್ಕಾರದಿಂದ 2 ಕೋಟಿ ಹಣ ಬಿಡುಗಡೆಯಾಗಲಿದ್ದು ಒಟ್ಟು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ಅಗತ್ಯ ರಸ್ತೆ, ಚರಂಡಿ ಕಾಮಗಾರಿ ಕೈಗೊಳ್ಳಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಜೋಸೆಫ್ ನಗರದಲ್ಲಿ ಮಂಗಳವಾರ ನಗರಸಭೆ ವತಿಯಿಂದ ನಗರೋತ್ಥಾನ ಯೋಜನೆಯಡಿ ಚರಂಡಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಪೌರಾಯುಕ್ತ HK ನಾಗಪ್ಪ, ಪ್ರಮುಖರಾದ ಕಲಸೆ ಚಂದ್ರಪ್ಪ, IN ಸುರೇಶ್ ಬಾಬು, ಮಧುಮಾಲತಿ, ಗಣಪತಿ ಮಂಡಗಳಲೆ, ಮರಿಯಾಲೀಮಾ, ಆರ್ಥರ್ ಗೋಮ್ಸ್, ಮಹಾಬಲೇಶ್ವರ್ ಶೆಟ್, ಮೈಕಲ್ ಡಿಸೋಜಾ ಇನ್ನಿತರರು ಹಾಜರಿದ್ದರು. ನೋಡಬೇಕಾಗಿದೆ. ಈಗಾಗಲೇ ಮಾನ್ಯ DC ಅವರಿಗೆ ಒಂದು ಮೀಟಿಂಗ್ ಕರೆದಿದ್ದೀನಿ ನಗರಸಭೆಯಲ್ಲಿ. ಈಗ ಅವರು ಈ ಜನಗಣತಿ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಬಹುಶಃ ಇನ್ನೊಂದು 4-5 ದಿವಸದಲ್ಲಿ ಟೈಮ್ ಕೊಡ್ತಾರೆ. ಈಗ ಆ ನಂತರ ಒಂದು ಮೀಟಿಂಗ್ ಮಾಡಿ ಈ ನಗರದಲ್ಲಿ ಏನೇನು ಸಮಸ್ಯೆಗಳಿದೆಯನ್ನ ಅದನ್ನೆಲ್ಲ ಸರಿ ಮಾಡುವಂಥ ದೃಷ್ಟಿಯಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ ನಾವು DC ಅವರು. ಆನಂತರ ಪ್ರತಿ ವಾರ್ಡಲ್ಲೂ ಒಂದು ಸಭೆ ಮಾಡ್ತಾ ಇದ್ದೀವಿ. ಈಗಾಗಲೇ ಪ್ರತಿ ವಾರ್ಡಲ್ಲೂ ಅಲ್ಲೇ ಜನಸಂಪರ್ಕ ಸಭೆ, ಒಂದೊಂದು ವಾರ್ಡಲ್ಲೂ ಅಥವಾ 3 ವಾರ್ಡು ಸೇರಿ ಸಂಜೆ ಹೊತ್ತಿಗೆ 5 ಗಂಟೆಗೆ ಎಲ್ಲ ವಾರ್ಡಲ್ಲೂ ಸಹ ಒಂದು ಸಂಪರ್ಕ ಸಭೆಯನ್ನು ಮಾಡಿ ಆ ವಾರ್ಡಲ್ಲಿ ಏನೇನು ಆಗ್ಬೇಕು ಅನ್ನೋದು ಸಹ ಈ ಅವಧಿಯಲ್ಲಿ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ನಗರಸಭೆಯಲ್ಲಿ ಏನು ಕೆಲಸ ಆಗುತ್ತೋ ಇಲ್ಲೋ ಪಬ್ಲಿಕ್ಕಲ್ಲೇ ಕೇಳಬೇಕು, ಪಬ್ಲಿಕ್ಕಲ್ಲೇ ವಿಚಾರಿಸ್ತೀವಿ ಅನ್ನೋ ರೀತಿಯಲ್ಲಿ ನಾವು ಸಹ ಅದನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಸಾಗರದ ನಗರ ಜನತೆಗೆ ಯಾವುದೇ ಕೊರತೆ ಇದೆ ಅಂತ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ. ನೀರಿನ ಸಮಸ್ಯೆ ಸ್ವಲ್ಪ ಇದೆ, ಯಾಕೆ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ತುಂಬಾ ಬಿಸಿಲಾಗಿರೋದ್ರಿಂದ ನಮ್ಮಲ್ಲಿ ನೀರಿನ ಡ್ಯಾಮಲ್ಲೂ ಸಹ ನೀರು ಕೊರತೆ ಆಗ್ತಾ ಇದೆ. ನೀರು ಬಹುಶಃ ನಾವು ಇನ್ನೂ 1.5 ತಿಂಗಳವರೆಗೆ ಕಾಪಾಡ್ಕೊಂಡು ಬರಬೇಕಾಗಿದೆ. ಅದರಿಂದ ಆದಷ್ಟು ನೀರನ್ನ ಸ್ವಲ್ಪ ಬಳಕೆ ಮಾಡ್ಕೊಳ್ಳೋದು ಸಾರ್ವಜನಿಕರು ಕಮ್ಮಿ ಮಾಡ್ಕೊಳ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕಂದ್ರೆ ನೀರಿನ ಸಮಸ್ಯೆ ಇದೆ. ಆದ್ರೂ ಸಹ ಒಂದ್ ವೇಳೆ ಒಂದು ವಾರ್ಡಲ್ಲಿ ಏನಾದ್ರು ಬರ್ಲಿಲ್ಲ ಅಂದ್ರೆ ನಿಮಗೆ ನಾವು ಟ್ಯಾಂಕರ್ ಅಲ್ಲಿ ಹೊಡಿಲಿಕ್ಕೂ ಸಹ ಅವಕಾಶ ಇದೆ, ಟ್ಯಾಂಕರ್ ಅಲ್ಲಿ ಹೊಡ್ಕೊಳ್ತೀವಿ. ನಾವು ಮಾಡ್ಕೊಳ್ಳೋ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಈ ನಗರದ ಭಾಗದ ಜನರು ಏನ್ ನೀವು ಹೇಳಿದ್ರಿ ಟಾರ್ ಬೇಕು ಅಂತ ಹೇಳಿದ್ರಿ, ಟಾರ್ ಮಾಡ್ಕೊಟ್ಟಿದ್ದೀರಿ, ಚರಂಡಿ ಬೇಕು ಅಂದ್ರೆ ಚರಂಡಿ ಮಾಡ್ಕೊಂಡು ಇಲ್ಲಿಯ ಎಲ್ಲ ನಾಗರಿಕ ಬಂಧುಗಳೇ, ಹಾಗೆ ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಬಹುಶಃ ಹೋಸರಿ ಬಂದರು. ಒಂದು
ಮೈಕಲ್ ಅವ್ರು ಹೇಳ್ದಂಗೆ ಹಿಂದೆ ನಾನು ಇಲ್ಲೇ ಆಟ ಆಡಿದ್ದೆ. ನಾನು ಕಾಗೋಡು ಸಾಹೇಬ್ರ ಮನೇಲಿ ಇದ್ದ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಭಾಳ ಜನ ಸ್ನೇಹಿತರು ಇಲ್ಲೇ ಇದ್ದಾರೆ ನನಗೆ. ಸುರೇಶ್ ಇರ್ಬೋದು, ಮಚೋದ ಇರ್ಬೋದು, ಇವರೆಲ್ಲರೂ ಭಾಳ ಜನ ಇಲ್ಲೆಲ್ಲ ನಾವು ಇಲ್ಲೇ ಓಡಾಡ್ಕೊಂಡಿದ್ವಿ. ಇಲ್ಲೊಂದು 3 ಜನ ಇದ್ರು, ಬೆಲ್ ಬೆಟ್ಟ ಪ್ಯಾಂಟ್ ಹಾಕೊಂಡು ಓಡಾಡ್ತಿದ್ರು ನಮ್ಮ ಈ ಕಡೆ ಇಲ್ಲಿ ಆ ಮನೆಯವರು. ಸರಿ ಅಂತ ಅವ್ರ ಹೆಸರು ಅಮರ್ ಅಕ್ಬರ್ ಅಂಟೋನಿ ಅನ್ನೋರು. ಅವರಿಗೆ ಭಾರಿ ಸ್ಟೈಲಾಗಿ 3 ಜನ ಓಡಾಡ್ತಿದ್ರು. ಇವಾಗಲೂ ನೆನಪಿದೆ ನನಗೆ. ಭಾರಿ ಜೋರಾಗಿ ಓಡಾಡ್ತಿದ್ರು, ಬೆಲ್ ಬೆಟ್ಟ ಪ್ಯಾಂಟ್ ಹಾಕೊಂಡು 3 ಜನ. ಒಳ್ಳೆ ಅಮರ್ ಅಕ್ಬರ್ ಅಂಟೋನಿ ಅಂತಲೇ ಹೇಳ್ತಿದ್ರು ಅವರು. ಹಾಗೆ ಅವೆಲ್ಲ ಬಾಲ್ಯದ ನೆನಪಿತ್ತು. ಮೊನ್ನೆ ಜಾತ್ರೆ ಸಂದರ್ಭದಲ್ಲಿ ಅರ್ಜೆಂಟಾಗಿ ರಸ್ತೆ ಹೋಗ್ಬಿಟ್ಟಿತ್ತು, ನಾನು ನೋಡಿದ್ದೆ. ಹಾಗಾಗಿ ಕಾಗೋಡು ಸಾಹೇಬ್ರಿಂದ ಮನೆಯಿಂದ ಇಲ್ಲಿವರೆಗೂ ಸಹ ಕೊನೆವರೆಗೆ ಮಾಡಿಕೊಟ್ಟಿದ್ದೆ. ಈ ಭಾಗದ ರಸ್ತೆನೂ ಸಹ ಮಾಡಿಕೊಟ್ಟಿದ್ದೆ. ಈಗ ಚರಂಡಿದ್ದು ಒಂದು ಅವಶ್ಯಕತೆ ಇದೆ ಅಂತ ಭಾಳಷ್ಟು ಮಹಿಳೆಯರೆಲ್ಲ ಹೇಳಿದ್ರಿಂದ ನಾನು ಇದಕ್ಕೋಸ್ಕರ ಇಲ್ಲೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದೆ. ನಾಗಪ್ಪನವರು ಮೊನ್ನೆ ಹಿಂದಿನ ಸಾಲಲ್ಲಿ ಇಟ್ಟರು, ಅದು ಟೆಂಡರ್ ಆಗಿ ಇವಾಗ ಬಂದಿದೆ. 20 ಲಕ್ಷ ರೂಪಾಯಿ ಬಂದಿದೆ. ಚೆನ್ನಾಗಿ ಮಾಡಿಸ್ಕೊಳ್ರಿ. ಈ ಭಾಗದ ಜನರಿಗೆ ಭಾಳ ಪ್ರಮುಖವಾಗಿತ್ತು. ಬಹುಶಃ ಇಲ್ಲಿದ್ದು ಚರ್ಚಿಗೂ ಸಹ ಬೇಕಾದಷ್ಟನ್ನು ಕೊಟ್ಟಿದ್ದೀನಿ. ಮೊನ್ನೆ ಕಾಂಪೌಂಡ್ ಬಿದ್ದೋದ ಕೊಟ್ಟಿದ್ದೇನೆ, ಹೈಮಾಸ್ ಲೈಟ್ ಕೊಟ್ಟಿದ್ದೇನೆ, ಮತ್ತು ಬೇರೆ ಬೇರೆ ಎಲ್ಲ ಕೇಳಿದ್ರು, ಎಲ್ಲವನ್ನೂ ಕೊಟ್ಟಿದ್ದೀನಿ. ಅಲ್ಲಿಯೂ ಸಹ ತುಂಬ ಕೊಟ್ಟಿದ್ದೀನಿ. ಭಾಗದ ಏನು ಫಾದರ್ ಏನು ಹೇಳಿದ್ರು ಅಷ್ಟು ಸಹ ಮಾಡಿಸ್ಕೊಟ್ಟಿದ್ದೀನಿ. ಮೈಕಲ್ ನಿಮ್ಗೆ ಗೊತ್ತಿದೆ, ಸುಮಾರು 15 ಲಕ್ಷವರೆಗೂ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ನಿಮ್ಮ ಚರ್ಚಿಗೂ ಕೊಟ್ಟಿದ್ದೀನಿ. ಹಾಗಾಗಿ ಈ ಭಾಗದ ಜನರಿಗೆ ಒಂದು ವ್ಯವಸ್ಥೆ. ಸುಸಜ್ಜಿತ ಮೀನು ಮಾರುಕಟ್ಟೆ ಜೊತೆಗೆ ಮೀನು ಖರೀದಿಸಲು ಬರುವವರು ವಿಶ್ರಮಿಸಿಕೊಳ್ಳಲು ಉದ್ಯಾನವನ್ನು ನಿರ್ಮಾಣ ಮಾಡಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಕೃಷ್ಣರಾಜೇಂದ್ರ ಮೀನು ಮತ್ತು ಮಾಂಸ ಮಾರುಕಟ್ಟೆಯಲ್ಲಿ ನಿರ್ಮಿಸುತ್ತಿರುವ ಮಳಿಗೆ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಮದನ್, ವಿಠಲ್ ಹೆಗಡೆ, ರಾಜೇಶ್, ಪ್ರಮುಖರಾದ ಸುರೇಶ್ ಬಾಬು, ಹಮೀದ್, ಜಾಕೀರ್, ಹಂಸಾ, ಮಧುಮಾಲತಿ, ಅಜೀಂ, ಲಲಿತಮ್ಮ ಇನ್ನಿತರರು ಹಾಜರಿದ್ದರು. ನೋಡಿ, ನಮ್ಮ ಸಾಗರದ ಮಧ್ಯಭಾಗದಲ್ಲಿರುವಂಥ ಒಂದು ಮೀನು ಮಾರ್ಕೆಟು ಹಿಂದಿಂದಲೂ ಸಹ ಇಲ್ಲಿ ಒಂದು ಮಾರ್ಕೆಟು ಭಾಳ ವರ್ಷದಿಂದ ನಡ್ಕೊಂಡು ಬಂದಿದೆ. ಆ ಸಂದರ್ಭದಲ್ಲಿ 2009 ಏನೋ ನಾನೇ ಸ್ವಲ್ಪ ಇಲ್ಲಿ ಆ ಮೀನು ಮಾರ್ಕೆಟನ್ನು ಪಾಪ ತುಂಬ ಇದಾಗಿತ್ತು, ಟೈಲ್ಸ್ ಗೀಲ್ಸ್ ಎಲ್ಲ ಹಾಕಿ ಸ್ಲ್ಯಾಬ್ ಹಾಕಿ ಒಂದು ಸೀಟ್ ಹಾಕಿ ಇದು ಮಾಡಿಕೊಟ್ಟಿದ್ದೆ. ಅದು ನೋಡಿಬಿಟ್ಟು ಅನಂತರ ಮಾಡಲಿಕ್ಕಾಗಿಲ್ಲ. ಆನಂತರ ಕಾಗೋಡು ಸಾಹೇಬರು ಬಂದರು. ಅವ್ರು ಬಂದು ಇಲ್ಲೊಂದು ಒಳ್ಳೆ ಸುಂದರವಾದಂಥ ಒಂದು ಮೀನು ಮಾರ್ಕೆಟ್ ಮಾಡಬೇಕು ಅಂತ ಹೇಳಿ ಆ ಕಾಲದಲ್ಲಿ ಅವರು ಮಾಡಿ ಹಾಗೆ ಇಟ್ಟಿದ್ದಾರೆ. ಹಿಂದಿನ 5 ವರ್ಷ ಕಾಲ ಯಾವುದೇ ಒಂದು ಅದನ್ನು ಓಪನ್ ಮಾಡಲಿಕ್ಕೆ ಹೋಗಲಿಲ್ಲ, ಮತ್ತು ಅದಕ್ಕೆ ಏನು ಹೆಚ್ಚಿನ ಅನುದಾನವನ್ನು ಯಾರೂ ಕೊಡಲಿಲ್ಲ. ಅದಕ್ಕೆ ಈ ಕಡೆ ತಲೆ ಹಾಕಿ ಅವ್ರು ಯಾರೂ ನೋಡಲಿಲ್ಲ. ನಾನು ಬಂದ ಮೇಲೆ ತಕ್ಷಣ ಇದ್ರ ಬಗ್ಗೆ ಗಮನ ತಗೊಂಡು ನಾನು ಮಿನಿಸ್ಟರ್ ಆದಂಥ ಮಂಕಾಳೆ ವೈದ್ಯರನ್ನ ಕರೆಸಿ ಇಲ್ಲಿ ಒಂದು ಸರಿ ಭೇಟಿ ಮಾಡಿ ಹೋಗಬೇಕು, ನೀವು ಇದು ಅರ್ಧದಲ್ಲಿ ನಿಂತೋಗಿದೆ ಅಂತ ಹೇಳಿ ಅವ್ರು ಬಂದು ಹೋಗಿ ಅವರು ಎಸ್ಟಿಮೇಟ್ ಮಾಡಿ ಇಷ್ಟು ಬೇಕಾಗ್ಬೋದು ಅಂತ ಹೇಳಿ ಅವ್ರು ಹೋದರು. ಅಷ್ಟ ಮೇಲೆ ಅವರು ಪಾಪ ಪ್ರಯತ್ನ ಪಟ್ಟರು, ಯಾರೋ ಮಂಕಾಳೆ ವೈದ್ಯರು, ಬಟ್ ಆಗಲಿಲ್ಲ. ಕೊನೆಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅವರು ಆಯಿತು ಕೊಡೋಣ ಅಂತ ಹೇಳಿದರು. ಮಂಕಾಳೆ ವೈದ್ಯರು ಪಾಪ ಸಪೋರ್ಟ್ ಮಾಡಿದರು. ಈಗ ಅದಕ್ಕೆ 1,29 ಲಕ್ಷ ಇವತ್ತು ಬಿಡುಗಡೆ ಆಗಿದೆ. ಅದಕ್ಕಿಂತ ಮುಂಚೆ ನಾನು 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೆ. ಈಗ ನಮ್ಮ ಸ್ಪೆಷಲ್ ಗ್ರಾಂಟಲ್ಲಿ ನಾನು ಇದು ಬರುತ್ತೋ ಎಲ್ಲೋ ಗೊತ್ತಿಲ್ಲ, ಅವ್ರು ಕಾಯೋದು ಬೇಡ ಅಂತೇಳಿ ನಾನು 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೆ. ಈಗ 5 ಲಕ್ಷ ರೂಪಾಯಿ ಇದೆ. ಅದು ಆ 50 ಲಕ್ಷ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೆ. ಈಗ 50 ಲಕ್ಷ ರೂಪಾಯಿ ಬಂದ ಮೇಲೆ ಈ ಗ್ರಾಂಟ್ ಇವತ್ತು ಬಿಡುಗಡೆ ಇದೆ. ಅದನ್ನು ಬೇರೆ ಕಡೆ ನಾನು ಶಿಫ್ಟ್ ಮಾಡ್ತೀವಿ, ಬೇರೆ ಕಡೆ ಹಾಕ್ತೀವಿ. ಸಾಗರದ ಮಹಾಗಣಪತಿ ಮತ್ತು ಮಾರಿಕಾಂಬ ದೇವಸ್ಥಾನ ಊರಿನ ಶ್ರದ್ಧಾಭಕ್ತಿಯ ಕೇಂದ್ರವಾಗಿದ್ದು, 2 ದೇವಸ್ಥಾನಗಳ ಅಭಿವೃದ್ಧಿಗೆ ಎಲ್ಲ ರೀತಿಯ ಗಮನ ಹರಿಸಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಮಂಗಳವಾರ ದೇವಸ್ಥಾನದ ಪಕ್ಕದ ಉದ್ಯಾನವನ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಮಾತನಾಡಿದರು. ಸುರೇಶ್ ಬಾಬು, ಮಧುಮಾಲತಿ, ಗಣಪತಿ ಮಂಡಗಳಲ್ಲಿ ಜಾಕೀರ್, ದಿನೇಶ್ ಡಿ, ಅರವಿಂದ್ ರಾಯ್ಕರ್, ಲಲಿತಮ್ಮ, ಜಯಶೀಲ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪಾರ್ಕ್ ಮಾಡ್ಲಿಕ್ಕೆ ಕಾರಣ ಇಲ್ಲೊಂದಿಷ್ಟು ಸ್ವಲ್ಪ ದಿನದ ಹಿಂದೆ ಬಂದಾಗ ಇಲ್ಲೆಲ್ಲ ಹೇಳ್ತಾ ಇದ್ರು, ಸಾರ್ ಪಾರ್ಕಲ್ಲಿ ಚಿಗಳಿನೋ ಏನೋ ಇದೆ, ಅದು ಕಚ್ಚುತ್ತೆ ಅಂತ ಹೇಳಿ ನಮ್ಮ ಮಕ್ಕಳಿಗೆಲ್ಲ ಅಂತ ಹೇಳ್ತಾ ಇದ್ರು. ಕೊನೆಗೆ ನಾನು ನೋಡಿ ನಾಗಪ್ಪಗೆ ಹೇಳಿದೆ, ನೋಡು ಮರ ಅದೊಂದು ಪಾರ್ಕು, ಆ ಮರ ಎಲ್ಲ ತಗ್ಸ್ಬಿಡೋಣ ಅಂತ ಮಾಡಿ, ಇಲ್ಲಾಂದರೆ ಅರ್ಧ ತಗ್ಸ್ಬಿಟ್ಟು ಸುಮ್ಮನೆ ಒಂದಿಷ್ಟು ಗಿಡ ಹಾಕೋಣ ಅಂತ ಯೋಚನೆ ಮಾಡಿದ್ವಿ. ಮತ್ತು ಇಷ್ಟೊಂದು ಚೆನ್ನಾಗಿದೆ ಸರ್, ಮರ ಎಲ್ಲ ಕಡಿಸ್ಬಿಡ್ತೀವಿ
ಅಂತ ಹೇಳಿ ಔಷಧಿ ಗಿಷಿದೆಲ್ಲ ಹೊಡಿಸಿ ರೆಡಿ ಮಾಡ್ತೀವಿ ಅಂತ ಹೇಳಿದ. ಆಮೇಲೆ ಯಾವುದಕ್ಕೂ ನೋಡಿ ಮಾಡಿ ಅಂತ ಹೇಳಿದ್ದಕ್ಕೆ ಒಂದು 8 ಲಕ್ಷ ರೂಪಾಯಿನ ಇವತ್ತು ಮೀಸಲಾಗಿ ಇಟ್ಟಿದ್ದೀನಿ. ಇದರಲ್ಲಿ ಒಳ್ಳೆ ರೀತಿ ಮಾಡಬೇಕು, ಯಾಕಂದರೆ ಮಕ್ಕಳಿಗೆ ಆಟ ಆಡಬೇಕು, ಅದ್ರ ಜೊತೆ ಅವ್ರ ತಾಯಿದೇವರು ಬಂದು ಕೂತ್ಕೋಬೇಕು ಅಲ್ಲಿ, ಅದಕ್ಕೆ ಬೆಂಚು ಹಾಕ್ಲಿಕ್ಕೆ ಹೇಳಿದ್ದೀನಿ. ಬಟ್ ಹಾಗೆ ಒಂದಿಷ್ಟು ಲೈಟ್ ಕೊಡ್ತೀವಿ, ಚೆನ್ನಾಗಾಗಬೇಕು. ಒಟ್ಟು ಈ ಪಾರ್ಕು ಯಾಕಂತ ಹೇಳಿದರೆ ನಾವು ಚಿಂತನೆ ಮಾಡಿದ್ದು ಏನಂದರೆ, ಈಗ ಮುಂದೆ ನಾವು ನಮ್ಮ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಸುಂದರವಾದಂಥ ಒಳ್ಳೆ ಪಾರ್ಕ್ ಬರ್ತದೆ. ಅಲ್ಲಿ ಹೈಟೆಕ್ ಪಾರ್ಕನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಯಾರು ಗಣಪತಿ ದೇವಸ್ಥಾನಕ್ಕೆ ಬರ್ತಾರೆ ಅವರೆಲ್ಲರೂ ಅಲ್ಲಿ ಕೂತು ಸಂಜೆ ಬಂದವರು ಅಷ್ಟು ಅಲ್ಲಿ ಕೂತು ಇದ್ದು ಆರಾಮಾಗಿ ದೇವಸ್ಥಾನದಲ್ಲಿ ಕೂತು ಹೋಗ್ಬೇಕನ್ನೋ ರೀತಿಯಲ್ಲಿ ಒಳ್ಳೆ ಲೈಟಿಂಗು ಮತ್ತು ಒಳ್ಳೆ ಪಾರ್ಕು ಜೊತೆಗೆ ಬೆಂಚ್ಗಳನ್ನು ಹಾಕಿ ಕೊಡಬೇಕಂತ ಯೋಚನೆ ಮಾಡಿದ್ದೀವಿ. ಆ ಕಾನ್ಸೆಪ್ಟಿಂದ ಅಲ್ಲಿ ಇದು ಚೆನ್ನಾಗಾಗಬೇಕು ಅನ್ನೋ ಉದ್ದೇಶ. ಅದರಿಂದ ಇಲ್ಲಿ ಗಲೀಜು ಕಾಣಬಾರ್ದು ಅನ್ನೋದು ಇದು ಒಂದಿದೆ ನಮಗೆ. ನಿಮಗೆ ಗೊತ್ತಿದೆ, ಇವತ್ತು ಮಹಾಗಣಪತಿ ದೇವಸ್ಥಾನದ ಕಾಮಗಾರಿ ಶುರುವಾಗಿದೆ. ಈಗಾಗಲೇ ನಾವು 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಈಗ ಮತ್ತೆ ನಾಳೆ ಇನ್ನೊಂದು 15-20 ದಿವಸದಲ್ಲಿ ಮತ್ತೊಂದು 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತೀನಿ. ನಿಮ್ಗೆ ಗೊತ್ತಿದ್ದಂಗೆ ಪಾರ್ಕ್ ಆಗಬೇಕು, ದ್ವಾರಪಾಲಕ ಆಗಬೇಕಾಗಿದೆ, ಅದ್ರ ಜೊತೆಗೆ ಒಳ್ಳೆ ಕಾಂಪೌಂಡ್ ಬರುತ್ತೆ, ಸುತ್ತ ಒಳ್ಳೆ ಕಾಂಪೌಂಡನ್ನು ಮಾಡಲಿಕ್ಕೂ ಸಹ ಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ಚೆನ್ನಾಗಾಗಬೇಕಂತ ಇದೆ. ಆಮೇಲೆ ಈ ಕಲ್ಯಾಣ ಮಂಟಪವನ್ನು ಭಾಳಷ್ಟು ಜನ ಬಡವರಿಗೆ ಮೀಸಲಾಗಿ ಇಡಬೇಕನ್ನೋ ತೀರ್ಮಾನ ಮಾಡಿದ್ದೀವಿ. ಅಂದರೆ ಇದು ಯಾವುದೇ ಚಾರ್ಜ್ ಇಲ್ಲ. ಈ ಕಲ್ಯಾಣ ಮಂಟಪ ರೆಡಿ ಮಾಡಿ ಬಡವರಿಗೆ ಮದುವೆ ಮಾಡಲಿಕ್ಕೆ ಕೊಡಬೇಕು ಅನ್ನೋದು ದೇವಸ್ಥಾನ ಕಮಿಟಿಯಿಂದ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. ಅಂದರೆ ಜಸ್ಟ್ ಕ್ಲೀನ್ ಮಾಡೋಕ್ಕೆ ಒಂದಿಷ್ಟು ಚಾರ್ಜ್ ಬಿಟ್ಟರೆ ಅದಕ್ಕಂತ ಇಷ್ಟು ಅಮೌಂಟ್ ಅಂತ ಏನಿರೋದಿಲ್ಲ. ಆ ಥರ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೀವಿ. ಅದೆಲ್ಲ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ, ಖಂಡಿತ ಅದು ಮಾಡತ್ತೇನೆ. ಯಾಕಂದರೆ ಈಗಾಗಲೇ ಕಮಿಟಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಭಾಳ ಆ ಥರ ಬರಬಾರ್ದು. ಯಾವತ್ತು ದೇವಸ್ಥಾನಗಳು ಗೋಪುರಗಳು ಹಿಂದೆ ಬಿದ್ದೋಗ್ತಿತ್ತು ಅನ್ನೋ ಮಾತನ್ನು ಕೇಳಿದ್ದೀವಿ. ಆ ಥರ ಆಗಬಾರ್ದು. ಒಂದು ಸರಿ ಮಾಡಿದರೆ ಆ ದೇವರ ಕೃಪೆಗೆ ಪಾತ್ರ ಅವರು ಭಾಳ ಜನ ಬರ್ತಾರೆ, ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋದು ಅಷ್ಟೇ. ನಮಗೆ ಎರಡೇ, ಒಂದು ಮಾರಿಕಮ್ಮ ದೇವಸ್ಥಾನ ಹೇಗೆ ನಮಗೆ ಒಂದು ತಾಯಿಯ ಆಶೀರ್ವಾದ ಜನರಿಗಿದೆ, ಹಾಗೆ ಇದು ಸಹ ಒಂದು ನಮಗೆ ಭಾಳ ಶಕ್ತಿಶಾಲಿಯಾದಂಥ ಮಹಾಗಣಪತಿ ಇದೆ. ಅವೆರಡನ್ನೂ ನಾವು ಅಭಿವೃದ್ಧಿಪಡಿಸೋ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಮಾರಿಕಂಬ ದೇವಸ್ಥಾನದ ಕಮಿಟಿಯವರಿಗೆ ಹೇಳಿದ್ದೀನಿ, 2 ದ್ವಾರಪಾಲಕಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಪೊಲೀಸ್ ಸ್ಟೇಷನ್ ಎದುರುಗಡೆ ಮಾರಿಕಾಂಬ ದೇವಸ್ಥಾನದಿಂದ ಒಂದು ಆಗುತ್ತೆ. ಆಮೇಲೆ ನಮ್ಮ ಶಂಕರ ಮಠದವರು ಸಹ ಒಂದು ದ್ವಾರಪಾಲಕ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಹೀಗೆ ನಾವು ಇನ್ನೊಂದು 2 ಕಡೆ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೀವಿ. ಒಟ್ಟಿನ ದ್ವಾರಪಾಲಕ ಮಾಡಬೇಕು ಅಂತೇಳಿ. ಪ್ರವಾಸಿಗರು ಬಹಳ ಜನ ಬರೋದ್ರಿಂದ ಸಾಗರಕ್ಕೆ ಒಂದು ಸಿಗಂದೂರಿಗೆ ಬರ್ತಾರೆ, ಮತ್ತು ಅಥವಾ ನಮ್ಮ ಸಿಗಂದೂರು ಸೇತುವೆಗೆ ಬರ್ತಾರೆ, ಇಲ್ಲಾಂದರೆ ವರ್ಧಾ ಹಳ್ಳಿಗೆ ಬರ್ತಾರೆ, ಇಲ್ಲಾಂದರೆ ಜೋಗಕ್ಕೆ ಬರ್ತಾ ಇದ್ದಾರೆ. ನೀವು ಹೇಳ್ದಂಗೆ ತಿಳಿದಂಗೆ ಬಟ್ಟೆ ಈಗ ಭಾಳ ಜನರಿಗೆ ಜೋಗದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಜೋಗನೂ ಸಹ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಜೋಗ ಸುಮಾರು 180 ಕೋಟಿ ರೂಪಾಯಿನ ಹಾಕಿ ಈಗಾಗಲೇ ನಾನು ಸಂಪೂರ್ಣವಾದಂಥ ಜೋಗದಲ್ಲಿ ಎಲ್ಲ ರೀತಿಯ ಸೌಲಭ್ಯ ಸಿಗಬೇಕು. ಒಂದು ಸರಿ ಜೋಗಕ್ಕೆ ಯಾರು ನೀರು ಅಲ್ಲಿ ಫಾಲ್ಸಲ್ಲಿ ನೋಡಬೇಕಾದ್ರೆ ಸುಮಾರು 5,000 ಜನ ನಿಂತು ನೋಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ ಈಗ. ಅಂದರೆ ಪ್ರತಿ ಇದರಲ್ಲೂ ಸಹ ಜೋಗ ಬಂದವರು ಇಲ್ಲ ಈ ಕಡೆ ಎಲ್ಲ ಬಂದಾಗ ಬರಬೇಕನ್ನೋ ಉದ್ದೇಶ ಆ ಥರ ಇಟ್ಕೊಂಡಿದ್ವಿ. ಅಂದರೆ ಆ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಜೋಗದಲ್ಲಿ ಬಂದರೆ ಅಲ್ಲಿ ಎಲ್ಲರಿಗೂ ಹೋಟೆಲ್ ವ್ಯವಸ್ಥೆ ಇದೆ, ಪ್ರತಿಯೊಂದು ಇದೆ. ಆ ಥರ ಒಂದು ಒಳ್ಳೆ. ಆಮೇಲೆ ಕಾರಂಜಿ ಮೈಸೂರಲ್ಲಿ ಏನು ಇದೆಯಲ್ಲ ನಿಮ್ಮ ಇದರಲ್ಲಿ ಡ್ಯಾಮ್ ಇದರಲ್ಲಿ KRSL ಥರ ಒಂದು ಕಾರಂಜಿ ಸಹ ಕೊಡ್ತಾ ಇದ್ದೀವಿ. ಡ್ಯಾನ್ಸಿಂಗ್ ಅರೇಂಜ್ ಮಾಡ್ತಾ ಇದ್ದೀವಿ, ರೈನ್ಸ್ ಡ್ಯಾನ್ಸ್ ಕೊಡ್ತಾ ಇದ್ದೀವಿ, ಗ್ಲಾಸ್ ಹೌಸನ್ನು ಮಾಡ್ತಾ ಇದ್ದೀವಿ. ಗ್ಲಾಸ್ ಹೌಸ್ ಅಂದರೆ ಗ್ಲಾಸ್ ಒಳತ್ರ ಹೋಗಿ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.